ಹಾಯ್, ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಲ್ರದ್ದು ಟೀ ಕಾಫಿ ತಿಂಡಿ ಆಯಿತು ಅಂತ ಅಂದ್ಕೊಳ್ತೀನಿ. ನಮ್ಮೂರ ಕಡೆ ನ್ಯಾರಿ ಆಯ್ತೇನ್ರಿ ಎಲ್ಲಾರ್ದು ಆಗಿರ್ತೈತಿ ಆಲ್ಮೋಸ್ಟ್. ಯಾಕಂದ್ರೆ ಟೈಮಿಗೆ 11 ಗಂಟೆ ಆಗೈತಿ. ಇವತ್ತು ಗುರುವಾರ, ದಾನಮ್ಮನ ವಾರ. ನನ್ನ ಆರಾಧ್ಯ ದೈವರಾದ ನನ್ನ ಪ್ರೀತಿ ರಾಯರದ ವಾರ, ಶುಭ ಗುರುವಾರ. ಎಲ್ಲರಿಗೂ ಶುಭ ಗುರುವಾರದ ಶುಭಾಶಯಗಳು. ಇವತ್ತಿನ ದಿನ ಎಲ್ಲರಿಗೂ ರಾಯರ ಒಳ್ಳೇದು ಮಾಡಲಿ, ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ. ಸ್ವಲ್ಪ ಟೈಮ್ ಮಾಡಿಕೊಂಡು ಸಾಯಂಕಾಲ ಆದರೂ ರಾಯರ ದೇವಸ್ಥಾನಕ್ಕೆ ಹೋಗಿ ರಾಯರ ಆಶೀರ್ವಾದ ಪಡ್ಕೊಂಡು ಬರ್ರಿ. ನಿಮಗೆ ಹಿಡಿದಿರುವಂಥ ಕೆಟ್ಟ ಕರ್ಮಗಳು ದೂರ ಆಗಿ ಒಳ್ಳೆ ದಾರಿ, ಒಳ್ಳೆ ಮಾರ್ಗನ ರಾಯರು ನಿಮಗೆ ತೋರಿಸ್ತಾರಂತೇಳಿ ನಾನು ಕೇಳ್ತೀನಿ. ಸೊ ಎಲ್ಲರಿಗೂ ನಮಸ್ಕಾರ. ಮತ್ತು ಇನ್ನೊಂದೇನು ಅಂತಂದ್ರೆ, ಏನೇ ನಾವು ಎಷ್ಟೊಂದು ಜನ ನಾವು ಸೋಷಿಯಲ್ ಮೀಡ್ಯಾದಾಗ ನೋಡ್ತೀವಿ ರಾಯರ ಬಗ್ಗೆ ಎಲ್ಲ ಈ ಥರ ಪ್ರೊಸೀಜರ್ಸ್ ಅದು ಇದು ಏನೇನೋ ಹೇಳ್ತಾರೆ. ಅದು ಇಲ್ಲ ಅಂತಲ್ಲ, ಅದನ್ನೆಲ್ಲನೂ ಮಾಡಿ ಇಲ್ಲ ಅಂತಲ್ಲ. ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದೇನೆಂದರೆ ಭಕ್ತಿ ಒಂದೇ ಸಾಕು. ಅದನ್ನಿದ್ರೆ ಪೂರ್ಣ ಫಲ ನಿಮಗೆಲ್ಲಿದ್ದರೂ ದೊರೀತದೆ. ಸೊ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಡ್ಕೊಳ್ಳಿ ದೇವರಿಗೆ. ನೋಡಿರಿ, ಇವತ್ತು ನಾನು ಮಾಡಿರೋ ನಮ್ಮ ಮನ್ಯಾಗಿನ ಪೂಜೆ ನೋಡ್ರಿ. ಅಮ್ಮನ ಪೂಜೆ, ಮಹಾಲಕ್ಷ್ಮಿ ಅದಾರ, ಅಲ್ಲಿದಾರ ನೋಡ್ರಿ ನಮ್ಮ ರಾಯರು, ನನ್ನ ಪುಟ್ಟ ಶ್ರೀಕೃಷ್ಣರದಾರ. ಇಲ್ಲಿ ನೋಡ್ರಿ ನಮ್ಮ ಬಂಬಂ ಭೋಲೆನಾಥ್ ಇದಾರ. ಅಲ್ಲಿ ನಮ್ಮ ಎಲ್ಲಮ್ಮ ಇದಾಳ, ಅಲ್ಲಿ ಶಿವಪ್ಪ ಅದಾರ, ಇಲ್ಲಿ ಮಹಾಲಕ್ಷ್ಮಿ ಅದಾರ. ನೋಡ್ರಿ ನಮ್ಮ ಮನೆ ಪೂಜೆ ಹಂಗಾಗೈತೈತೆ, ಸೂಪರ್ ಆಗೈತಿಲ್ರಿ. ಅದು ನಮ್ಮದು ಇವತ್ತಿನ ಪೂಜೆ. ನಾವು ಆ ಥರ ನಮ್ಮ ಮನ್ಯಾಗ ನಾನು ಮಾಡೀನಿ. ಸೊ ಇನ್ನೊಂದು ನಾನು ಏನೋ ಹೇಳತ್ತಿದ್ದೆ ನಿಮ್ಮ ಪೂಜೆ ಬಗ್ಗೆ ಆಗಲಿ ಇದಾಗಲಿ. ನಿಮಗೆ ಯಾರಿಗಾದರೂ ಪೂಜೆ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಬೇಕು, ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿರಿ. ನಾನು ಒಂದು ವಿಡಿಯೋ ಲಾಗ್ ಮಾಡಿ ಹಾಕ್ತೀನಿ. ಅಂದ್ರೆ ಭಗವಂತನಿಗೆ ಹೆಂಗೆ ಹತ್ತಿರ ಆಗಬೇಕು, ಹೆಂಗೆ ನಾವು ಪೀಸ್ಫುಲ್ ಆಗಿರಬೇಕು, ಯಾವ ಥರ ನಾವು ಮೆಂಟಲಿ ತಲೆ ಕೆಡಿಸ್ಕೊಳ್ಳಲ್ಲ ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಇರಬೇಕಂದ್ರೆ ನಾವು ಏನು ಮಾಡಬೇಕು ಅಂತ ಬೇಕು ಅಂದರೆ ಕಾಮೆಂಟ್ ಹಾಕ್ರಿ. ನಾನು ಒಂದು ಲಾಗ್ ಮಾಡಿ ಹಾಕ್ತೀನಿ ಪಕ್ಕಾ, ಶೋರ್.
ಪೆಂಡೆಂಟ್ ತೆಗಿತೀನಿ ಅಂತ